ಕೇಳಿದ್ದಂತಹ ಮೋಸ್ಟ್ ಆಸ್ಡ್ ಕ್ವೆಶನ್ ಇದು. ಮಕ್ಕಳಿಗೆ ಪುಸ್ತಕ ಓದೋ ಅಭ್ಯಾಸವನ್ನ ಬೆಳೆಸೋದು ಹೇಗೆ ಅಂತ ಹೇಳಿ ತುಂಬಾ ಜನ ಪೇರೆಂಟ್ಸ್ ಕೇಳಿದ್ರಿ. ಅದಕ್ಕೆ ಆನ್ಸರ್ ನಿಮ್ಮ ಹತ್ರನೇ ಇದೆ. ಮೊದಲು ನೀವು ಪುಸ್ತಕ ಹಿಡಿಯೋದನ್ನ ಕಲಿಬೇಕು. ಯಾಕಂದ್ರೆ ಅದು ಚೈಲ್ಡ್ ಸೈಕಾಲಜಿ. ಮಕ್ಕಳು ನಾವು ಹೇಳೋದನ್ನ ಮಾಡೋದಕ್ಕಿಂತ ನಾವು ಮಾಡೋದನ್ನ ಅನುಕರಿಸ್ತವೆ. ನಾವ್ ಏನ್ ಮಾಡ್ತೀವೋ ಅದನ್ನೇ ಅವ್ರು ಶುರು ಮಾಡ್ತಾರೆ. ನೀವು ಫೋನ್ ಹಿಡ್ಕೊಂಡ್ರೆ ಅವರು ಫೋನ್ ಹಿಡ್ಕೊಂತಾರೆ, ನೀವು ಪುಸ್ತಕ ಹಿಡ್ಕೊಂಡ್ರೆ ಅವರು ಪುಸ್ತಕ ಹಿಡ್ಕೋತಾರೆ. ಮೊದಲು ನೀವು ಪುಸ್ತಕ ಹಿಡಿಯೋದನ್ನ ಕಲೀರಿ. ಎರಡನೆಯದು, ಅವರು ಓದಿರುವಂತಹ ಕಥೆಯನ್ನ ಚಿಕ್ಕದಾಗಿ ನಿಮ್ಗೆ ಸಾರಾಂಶವಾಗಿ ಒಪ್ಪಿಸ್ಬೇಕು. ಅವರು ಈ ಹ್ಯಾಬಿಟ್ ಅನ್ನ ಮಾಡಿಸಿ ಮಕ್ಕಳಿಗೆ. ಯಾಕಂದ್ರೆ ಅವ್ರು ಏನು ಓದಿದಾರೋ ಅದನ್ನ ಅನಲೈಸ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಅವ್ರಿಗೆ ಬಿಲ್ಡ್ ಆದ್ರೆ ಅವರು ಇನ್ನೊಂದು ಪುಸ್ತಕ ಓದೋಕೆ ಶುರು ಮಾಡ್ತಾರೆ. ಮೂರನೆಯದು, ಅವ್ರು ಓದಿರೋ ಪುಸ್ತಕದಲ್ಲಿರುವಂತಹ ಕಷ್ಟವಾದ ಪದಗಳಿಗೆ ಅರ್ಥ ಹೇಳ್ಕೊಡ್ಬೇಕು. ಯಾವಾಗ ಮಕ್ಕಳಿಗೆ ಆ ಪದಗಳ ಅರ್ಥ ಗೊತ್ತಾಗೋದಿಲ್ವೋ ಕಥೆಯ ಅರ್ಥ ಕೂಡ ಗೊತ್ತಾಗೋದಿಲ್ಲ. ಕತೆ ಅರ್ಥ ಯಾವಾಗ ಗೊತ್ತಾಗೋದಿಲ್ವೋ ಅವ್ರಿಗೆ ಓದಿನ ಮೇಲಿರೋ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಆನ್ಸರ್ ಸಿಕ್ತು ಅನ್ಕೊಂತೀನಿ. ಇದರ ಬಗ್ಗೆ ಪೂರ್ತಿ ಎಕ್ಸ್ಪ್ಲನೇಷನ್ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕೈಂಡ್ಲಿ ವಿಸಿಟ್ ಫ್ರೆಂಡ್ಸ್. ಥ್ಯಾಂಕ್ ಯು.